ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇನ್ ಕೇಸ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು, ಬಟ್ ಮಾರ್ನಿಂಗ್ ಏನು ಪಾನಿಕ್ ನೋಡ್ಲಿಕ್ಕೆ ಸಿಕ್ತು. ಅದು ಎಂಡ್ ಆಫ್ ದ ಡೇ ಒಂದಷ್ಟು ರಿಕವರಿಗೆ ಕೂಡ ಸಾಕ್ಷಿ ಆಯ್ತು ಮಾರ್ಕೆಟ್. ಅದರ ಹಿಂದಿನ ಕಾರಣ ಏನಿರಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಒಂದಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ಡೇಟ್ ಗಳಿದ್ದಾವೆ, ಆ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ, ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 422 ಪಾಯಿಂಟ್ಸ್ ಅಥವಾ 1.73% ಡೌನ್ ಪರ್ಫಾರ್ಮೆನ್ಸ್ ಇದೆ. 1.25% ಡೌನ್ ಆಗಿದೆ ನಮ್ಮ ನಿಫ್ಟಿ. ಆದ್ರೆ ಇವತ್ತಿನ ಲೋ ನೋಡಬಹುದು 23,697. ಇವತ್ತು ಕ್ಲೋಸಿಂಗ್ ಕಂಡು ಬಂದಿರೋದು 24,028ಕ್ಕೆ. ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ 300 ಪಾಯಿಂಟ್ಸ್ ರಿಕವರ್ ಆಗಿದೆ. 697ರಿಂದ 24,028ವರೆಗೂ ರಿಕವರ್ ಆಗಿದೆ ಮಾರ್ಕೆಟ್. ಅಂದ್ರೆ ಮೋರ್ ದನ್ 1% ರಿಕವರ್ ಆಗಿದೆ ನೋಡಬಹುದು. ಈ ರೀತಿ ರಿಕವರಿ ಕಂಡು ಬಂದಿಲ್ಲ ಅಂದ್ರೆ ಇನ್ನು ಜಾಸ್ತಿನೇ ಇರ್ತಾ ಇತ್ತು ಇವತ್ತಿನ ಡೌನ್ ಫಾಲ್. ಒಂದಷ್ಟು ರಿಕವರ್ ಆಯ್ತು, ಹಾಗಾಗಿ ನಮಗೆ 422 ಪಾಯಿಂಟ್ಸ್ ಡೌನ್ ಕಾಣ್ತಾ ಇದೆ. ಇನ್ನು ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕೆಂತಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ನೋಡಿದಾಗ ಮೋರ್ ದನ್ 800 ಪಾಯಿಂಟ್ಸ್ ಡೌನ್ ಆಗಿತ್ತು. ಏಷ್ಯನ್ ಮಾರ್ಕೆಟ್ ಗಳು 2-3%, 4% ವರೆಗೂ ಕೂಡ ಬಿದ್ದಿದ್ವು. ಇಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದೇ ಬರುತ್ತೆ. ಅದೇ ರೀತಿ ಬಂತು, ಬಟ್ ಬೈ ದ ಎಂಡ್ ಆಫ್ ದ ಡೇ ಒಂದಷ್ಟು ರಿಕವರಿ ಕೂಡ ಆಗಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 1,424 ಪಾಯಿಂಟ್ಸ್ ಅಥವಾ 1.81% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ನೋಡಬಹುದು ಇವತ್ತಿನ ಲೋ 76,424 ಇತ್ತು, ಬಟ್ ಕ್ಲೋಸಿಂಗ್ ಆಗಿರೋದು 77,566ಕ್ಕೆ. ಅಂದ್ರೆ ಇಲ್ಲೂ ಕೂಡ ಮೋರ್ ದೆನ್ 1,000 ಪಾಯಿಂಟ್ಸ್ ಅಥವಾ 1,100 ಪಾಯಿಂಟ್ಸ್ ರಿಕವರ್ ಆಗಿದೆ. ಹಾಗಾಗಿ ನಮಗೆ ಜಸ್ಟ್ 1,352 ಕಾಣ್ತಾ ಇದೆ. ಇಲ್ಲ ಅಂದಿದ್ರೆ 2,000 ಮೇಲೆ ಇರ್ತಾ ಇತ್ತು. 2,300, 2,400 ಪಾಯಿಂಟ್ಸ್ ಡೌನ್ ಅಲ್ಲಿ ಇರ್ತಾ ಇತ್ತು. ಆ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂತು, ಬಟ್ ಒಳ್ಳೆ ರಿಕವರಿ ಕೂಡ ಆಗಿದ್ರಿಂದ ಬಿಲೋ 2% ಡೌನ್ ಅಲ್ಲಿ 2 ಹೆಡ್ಲೈನ್ ಇಂಡೈಸಸ್ ಗಳು ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಆ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 2.08% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 1.79% ಡೌನ್ ಇದೆ. ನಿಫ್ಟಿ 200 1.82% ಡೌನ್ ಇದೆ. ನಿಫ್ಟಿ 500 1.89% ಡೌನ್ ಇದೆ. ಅಂದ್ರೆ 1.7 ಇಂದ 2% ಅಥವಾ ಅಬೌವ್ 2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನೋಡಬಹುದು 1.81% ಡೌನ್ ಆಗಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.97% ಡೌನ್ ಆಗಿದೆ. ಹಾಗೆ ಮಿಡ್ ಕ್ಯಾಪ್ 150 2.04% ಡೌನ್ ಆಗಿದೆ. ಅಂದ್ರೆ 1.8 ಇಂದ 2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡೋದಾದ್ರೆ ಸ್ಮಾಲ್ ಕ್ಯಾಪ್ 50 2.05% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 2.22% ಡೌನ್ ಆಗಿದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 2.33% ಡೌನ್ ಆಗಿದೆ. ಅಂದ್ರೆ ಇಲ್ಲಿ ಅಬೌವ್ 2% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪೇರ್ ಟು ಮಿಡ್ ಅಂಡ್ ಲಾರ್ಜ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ಲೈಟ್ಲಿ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಅಬೌವ್ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 2.5% ಗಿಂತ ಜಾಸ್ತಿ ಡೌನ್ ಇದೆ, ಅಥವಾ 2.66% ಡೌನ್ ಅಲ್ಲಿ ಮೈಕ್ರೋ ಕ್ಯಾಪ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ, ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ, ಇವತ್ತು ಐಟಿ ಸೆಕ್ಟರ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಲಾಸ್ಟ್ ವೀಕ್ ಅಲ್ಲೂ ಕೂಡ ಬೇರೆಲ್ಲ ಇಂಡೈಸಸ್ ಗಳು ನೆಗೆಟಿವ್ ಆದಾಗ ಐಟಿ ಸೆಕ್ಟರ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿತ್ತು. ಬೇರೆಲ್ಲ ಇಂಡೈಸಸ್ ಗಳು ಪಾಸಿಟಿವ್ ಆದಾಗ ಇದು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಇವತ್ತು ಕೂಡ ಅದೇ ರೀತಿ ಇದೆ ಪರ್ಫಾರ್ಮೆನ್ಸ್. ಬೇರೆ ಕಡೆ ಪಾನಿಕ್ ನೋಡ್ಲಿಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಫಾರ್ಮಾದಲ್ಲೂ ಅಷ್ಟೇ, ಹೆಲ್ತ್ ಕೇರ್ ಅಂಡ್ ಫಾರ್ಮಾ ನೋಡಬಹುದು 0.16 ಹಾಗೂ 0.13% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಅಲ್ಲಿ ದೊಡ್ಡ ಡೌನ್ ಫಾಲ್ ಬರಲಿಲ್ಲ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲೂ ಒಂದಷ್ಟು ರಿಕವರಿ ಆಗಿರೋದು. ಯಾಕಂದ್ರೆ ಈ 2 ಸೆಕ್ಟರ್ಸ್ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದವೆ ರಿಕವರಿ ಮೂಲಕ. ಇನ್ನು ಅದರ್ ಸೆಕ್ಟರ್ ಕಡೆ ಬಂದ್ರೆ ನಿಫ್ಟಿ ಆಟೋ ನೋಡಬಹುದು 4% ಡೌನ್ ಫಾಲ್ ಅಥವಾ ಮೋರ್ ದೆನ್ 4% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಆಟೋದಲ್ಲಿ. ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ 3.05% ಡೌನ್ ಆಗಿದೆ. ಇನ್ನು ಫೈನಾನ್ಷಿಯಲ್ ಸರ್ವಿಸಸ್ 2.3% ಡೌನ್ ಆಗಿದೆ. FMCG 1.56% ಡೌನ್ ಆಗಿದೆ. ಮೀಡಿಯಾ 1.69% ಡೌನ್ ಆಗಿದೆ. ಮೆಟಲ್ ಅಲ್ಲಿ 2.6% ಡೌನ್ ಫಾಲ್ ಇದೆ. ಫಾರ್ಮಾ 0.16%. ನಿಫ್ಟಿ PSU ಬ್ಯಾಂಕ್ ಗಳಲ್ಲಿ ನೋಡಬಹುದು ನಿಯರ್ಲಿ 4% ಡೌನ್ ಫಾಲ್ ಇದೆ.
ರಿಯಾಲಿಟಿ 1.24% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 2.78% ಡೌನ್ ಇದೆ. ಹೆಲ್ತ್ ಕೇರ್ 0.13% ಡೌನ್. ಕನ್ಸ್ಯೂಮರ್ ಡ್ಯೂರಬಲ್ಸ್ 2.81% ಡೌನ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ 2.37% ಡೌನ್ ಆಗಿದೆ. ಹಾಗೆ ಕೆಮಿಕಲ್ ನೋಡಬಹುದು 2.12% ಡೌನ್ ಆಗಿದೆ. ಅಂದ್ರೆ ಎಲ್ಲಾ ಕಡೆ ಡೌನ್ ಫಾಲ್. ಅದರಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ನಿಫ್ಟಿ ಆಟೋ, PSU ಬ್ಯಾಂಕ್ಗಳು ಹಾಗೂ ನಿಫ್ಟಿ ಬ್ಯಾಂಕ್. ಇಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. PSU ಬ್ಯಾಂಕ್ ಗಳಲ್ಲಿ ನಿಯರ್ಲಿ 4% ಆದ್ರೆ ನಿಫ್ಟಿ ಆಟೋ 4% ಡೌನ್ ಆಗಿದೆ. ಅಂದ್ರೆ ಈ ಎರಡು ಸೆಕ್ಟರ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಟ್ರಾಟಜಿಕಲಿ ಮೇ ಬಿ ಬೇರೆ ಸೆಕ್ಟರ್ ಗಳ ಕಡೆ ಮೂವ್ ಮಾಡ್ತಿರುವಂತಹ ಸಾಧ್ಯತೆಗಳಿರುತ್ತೆ, ಮ್ಯೂಚುವಲ್ ಫಂಡ್ಸ್ ಹಾಗೂ ಇನ್ಸ್ಟಿಟ್ಯೂಷನ್ಸ್. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಲ್ಲಾ ಕಡೆ ಜಾಸ್ತಿನೇ ಇದೆ, ಬಟ್ ಇದರಲ್ಲಿ ಆಟೋ ಹಾಗೂ PSU ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. 4% ಅಥವಾ ಅಬೌವ್ 4%. ಐಟಿ ನಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಇದೆ. ಏನು ನಮ್ಮ ಮಾರ್ಕೆಟ್ ನ ಕತೆ ಇದಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಇದೆ? ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಯಾವುದೇ ರೀತಿ ಚೇಂಜಸ್ ಇಲ್ಲ. 1.5%, 0.5%, 1.5%, 2%, ನಿಯರ್ಲಿ 2%. ಇದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ. ಆಕ್ಚುಲಿ ನಮ್ಮ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ರಿಕವರ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಯಾಕಂದ್ರೆ 12:12ವರೆಗೆ ಓಪನ್ ಆಗೋದು. ಅನಂತರ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಇನ್ ಕೇಸ್ ಮಾರ್ನಿಂಗ್ ಇದ್ದಂತ ಸಿಚುಯೇಷನ್ ಇದ್ದಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು 2, 3, 4% ಡೌನ್ ಆಗ್ತಾ ಇದ್ದು. ಬಟ್ ಸದ್ಯದ ಮಟ್ಟಿಗೆ ಅಂತ ಎಕ್ಸ್ಟ್ರೀಮ್ ಪಾನಿಕ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಕೂಡ ಡೌನ್ ಫಾಲ್ ಇದೆ. ನೋಡಬಹುದು ನಿಕ್ಕೈ ನೋಡಬಹುದು 5% ಡೌನ್ ಆಗಿದೆ ಇವತ್ತು. ಬೇರೆ ಮಾರ್ಕೆಟ್ ಗಳು ಕೂಡ ಅಷ್ಟೇ 1%, 0.5%, 1.5% ಈ ರೀತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇವತ್ತು. ಒಟ್ಟಿನಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಎಕ್ಸ್ಟ್ರೀಮ್ ಫಿಯರ್ ಇತ್ತು ಇವತ್ತು. ಎಲ್ಲೋ ಏನು ಪಾಸಿಟಿವ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಇಲ್ಲ. ಎಲ್ಲ ಕಡೆ ಎಕ್ಸ್ಟ್ರೀಮ್ ಫಿಯರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಸದ್ಯದ ಮಟ್ಟಿಗೆ. ಏನು ಮಾರ್ನಿಂಗ್ ಎಕ್ಸ್ಟ್ರೀಮ್ ಡೌನ್ ಫಾಲ್ ಕಂಡು ಬಂತು, ನಂತರ ರಿಕವರಿ ಕಂಡು ಬಂತು. ಅದಕ್ಕೆ ಕಾರಣ ಏನು? ಆ ವಿಚಾರಕ್ಕೆ ಬರೋದಾದ್ರೆ ಅದು ಕ್ರೂಡ್. ಯಾಕಂದ್ರೆ ಕ್ರೂಡ್ ಅಲ್ಲಿ ನೋಡಬಹುದು ಈಗ ಅರೌಂಡ್ 13% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. 104 ರೇಂಜ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಬಟ್ ಮಾರ್ನಿಂಗ್ ನಾವು ವಿಡಿಯೋದಲ್ಲೇ ನೋಡಿದಾಗ $117 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಆನಂತರ ಆಲ್ಮೋಸ್ಟ್ 24% ರ್ಯಾಲಿ ಆಗಿತ್ತು ಇವತ್ತು. ಈಗ ಟ್ರೇಡ್ ಆಗ್ತಿರೋದು 13% ಹತ್ರ. 24% ಅಂದ್ರೆ ಆಲ್ಮೋಸ್ಟ್ ಇವತ್ತಿನ ಹೈ ಇಂದಾನೆ 12% ಬಿದ್ದಿದೆ. ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಏನ್ ಬಂತು ಕ್ರೂಡ್ ಅಲ್ಲಿ, ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ನಮ್ಮ ಮಾರ್ಕೆಟ್ ಅಲ್ಲಿ ಏನು ಅಪ್ ಟು 3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಬಂತು. ಆನಂತರ ಒಂದಷ್ಟು ರಿಕವರ್ ಆಗಿ ಬಿಲೋ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅದಕ್ಕೆ ಪ್ರಮುಖ ಕಾಂಟ್ರಿಬ್ಯೂಟರ್ ಅಂತಂದ್ರೆ ಬ್ರೆಂಟ್ ಅಂತಾನೆ ಹೇಳ್ಬೋದು. ಬ್ರೆಂಟ್ ಕ್ರೂಡ್ ಹಾಗೂ WTI ಕ್ರೂಡ್ ಒಳ್ಳೆ ರ್ಯಾಲಿ ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತಿನ ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಬಹುದು ನೀವು ಇಲ್ಲಿ ಇವತ್ತಿನ ಚಾರ್ಟ್ ಇದು 120 ಮೇಲೆ ಕೂಡ ಹೋಗಿತ್ತು. ನಂತರ ಅಲ್ಲಿಂದ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ. ಹೈಯಿಂದ 120ಕ್ಕೆ ಹೋಗಿದ್ದು ಈಗ 104, 105ರಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ $15 ಕಡಿಮೆ ಆಗಿದೆ ಹೈಯಿಂದ. ಈ ಡೌನ್ ಫಾಲ್ ಏನ್ ಬಂತು ಹೈಯಿಂದ, ಅದು ಇವತ್ತು ಮಾರ್ಕೆಟ್ ನ ಅಟ್ಲೀಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಮೇಲೆ ಬರೋ ತರ ಮಾಡ್ತು. ಅದನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ ಅಂತ ಪಾಸಿಟಿವ್ ಸುದ್ದಿ ಏನಿಲ್ಲ. ಡಾಲರ್ ಟು INR ಕೂಡ ನೋಡಬಹುದು ರೆಕಾರ್ಡ್ ಲೆವೆಲ್ ಹೋಗಿದೆ. ರುಪಿ ಡಾಲರ್ ಎದುರುಗಡೆ ಡಾಲರ್ ಸ್ಟ್ರಾಂಗ್ ಆಗಿದೆ, ರುಪಿ ವೀಕ್ ಆಗಿದೆ, 92.33 ಹೋಗಿದೆ. ಇಂತಹ ಸನ್ನಿವೇಶದಲ್ಲಿ ಮಾರ್ಕೆಟ್ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ರಿಕವರಿ ಕಂಡು ಬಂತು ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಕ್ರೂಡ್ ಅಲ್ಲಿ ಬಂದಂತ ಈ ರಿವರ್ಸಲ್ ಪರ್ಫಾರ್ಮೆನ್ಸ್. ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ. ಹೆವಿ ಎಕ್ಸ್ಪ್ಲೋಷನ್ಸ್ ಟೆಹರಾನ್ ಅಲ್ಲಿ ಆಗ್ತಿದೆ ಅಂತ ಸುದ್ದಿಗಳಿದೆ. ನಂತರ IDF ಕೂಡ ಪೀರತ್ ಅಲ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಅಂದ್ರೆ ಲೆಬನಾನ್ ಅಲ್ಲಿ, ಹಾಗೆ ಟರ್ಕಿ ಕೂಡ 6 ಫೈಟರ್ ಜೆಟ್ಸ್ ಅನ್ನ ನಾರ್ಥನ್ ಸೈಪ್ರಸ್ ಅಲ್ಲಿ ಡಿಪ್ಲಾಯ್ ಮಾಡಿದೆ. ವಾರ್ಗೆ ಸಂಬಂಧಪಟ್ಟಂತೆ ಕೂಡ ಪಾಸಿಟಿವ್ ಸುದ್ದಿಗಳೇನಿಲ್ಲ. ಜೊತೆಗೆ ಕೆಲವು ಆಯಿಲ್ ರಿಫೈನರೀಸ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. ಈ ಎಲ್ಲ ಸುದ್ದಿಗಳು ಇನ್ನು ಎಕ್ಸ್ಟ್ರೀಮ್ ಫಿಯರ್ ಅನ್ನ ಕ್ರಿಯೇಟ್ ಮಾಡೋದು ಬಿಟ್ರೆ ಯಾವುದು ಏನು ಪಾಸಿಟಿವ್ ಇರಲಿಲ್ಲ. ಒಟ್ಟಿನಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಇದೆ. ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ರೈಲ್ಟೆಲ್ ಕಾರ್ಪೊರೇಷನ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ 26 ಕೋಟಿ ಆರ್ಡರ್ ಸಿಕ್ಕಿತ್ತು. ಬಟ್ ಸ್ಟಾಕ್ ಅಲ್ಲೇನು ರಿಯಾಕ್ಷನ್ ಇಲ್ಲ. 3% ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಇನ್ನು ಮ್ಯಾಕ್ಸ್ ಎಸ್ಟೇಟ್ಸ್ ಕೂಡ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೆ. ಕಂಪನಿಗೆ ನೋಯ್ಡಾದಲ್ಲಿ ಕಂಪನಿಯ ಒಂದು ಓಲ್ಡ್ ಪ್ರಾಜೆಕ್ಟ್ ತುಂಬಾ ದಿನದ ನಂತರ ರೇರಾ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಇಲ್ಲೂ ಕೂಡ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. ಬಿಲೋ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ರಾಮಕೃಷ್ಣ ಫೋರ್ಜಿಂಗ್ಸ್ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಂಡಿತ್ತು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಏನು ಮೀಶೋ 1500 ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ಈ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಂತೂ ನೋಡಬಹುದು 10% ಲೋಯರ್ ಸರ್ಕ್ಯೂಟ್ ಕಂಡು ಬಂದಿದೆ. 10% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೀಶೋ. ನಂತರ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. 4% ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿನೇ ಇತ್ತು ನೋಡಬಹುದು. ಪಾರಸ್ ಡಿಫೆನ್ಸ್ ಸೆಕ್ಯೂರ್ಸ್ ₹80 crore ಆರ್ಡರ್ ಫ್ರಮ್ DRDO ದಿಂದ 80 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ.
ಇನ್ನು ಇಸ್ಮೋ ಲಿಮಿಟೆಡ್ ಕೂಡ ಸುದ್ದಿಲಿತ್ತು. ಇಲ್ಲಿ ನೋಡಬಹುದು 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು, ಬಟ್ ಒಂದು ಸುದ್ದಿ ಬಂತು, ಇಮಿಡಿಯೇಟ್ಲಿ ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ಗೆ ಕನ್ವರ್ಟ್ ಆಗೋಯ್ತು. ಇದಕ್ಕೆ ಕಾರಣ ನೋಡಬಹುದು, ಇಸ್ಮೋ ಮೈಕ್ರೋ ಎಂಟರ್ಸ್ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ವಿತ್ ರೆಕಾರ್ಡ್ 1.85 lakh crore ಬಜೆಟ್ ಸಪೋರ್ಟ್. ಡಿಫೆನ್ಸ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಗೆ ಕಂಪನಿ ಎಂಟರ್ ಆಗುವಂತ ಪ್ಲಾನ್ ಅನ್ನ ಮಾಡಿದೆ. ಈ ಸುದ್ದಿ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಸುದ್ದಿ ಇತ್ತು, ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 3.5% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕಂಪನಿಗೆ RBI ಇಂದ ಒಂದು ಅಪ್ರೂವಲ್ ಸಿಕ್ಕಿತ್ತು. ನೋಡಬಹುದು, RBI ಮಾಡಿಫೈಸ್ ಪ್ರಮೋಟರ್ ಹೋಲ್ಡಿಂಗ್ ಕಂಡೀಷನ್. ಕಂಪನಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂದ ನಾರ್ಮಲ್ ಬ್ಯಾಂಕಿಂಗ್ ಕಂಪನಿ ಆಗೋ ಬಗ್ಗೆ ಈ ಹಿಂದೆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ರೂವಲ್ ಪ್ರೊಸೀಜರ್ ಕೂಡ ಈಗಾಗಲೇ ಮುಂದುವರಿತಾ ಇದೆ. ಇದೇ ಸುದ್ದಿಗೆ ಸಂಬಂಧಪಟ್ಟಂತೆ RBI ಇಂದ ಅಪ್ಡೇಟ್ ಬಂದಿರೋದು ಪ್ರಮೋಟರ್ ಹೋಲ್ಡಿಂಗ್ ಗೆ ಸಂಬಂಧಪಟ್ಟಂತೆ. ಬಟ್ ಇದೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ಸ್ಟಾಕ್ ಅಲ್ಲಿ. ಬಟ್ ಒಳ್ಳೆ ಸುದ್ದಿನೇ ಇದು ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇವತ್ತು ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿರ್ಲಿಲ್ಲ, ಹಾಗಾಗಿ ಡೌನ್ ಇದೆ. ಮೇ ಬಿ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದೆ, ಅಪ್ಪಲ್ಲೇ ಇರ್ತಾ ಇತ್ತೇನು. ಸರಿಗಳೇರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ. ಹಾಗೆ ಇಲ್ಲಿ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬೋದು, ಟೆಕ್ನಿಕಲ್ಸ್ ಆಗ್ಬೋದು, ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳೇರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.